ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ 4 ಸ್ಪೆಲ್ಲಿಂಗ್ ರೂಲ್ಸ್ 4ನೆಯ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಏನಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಾವು ಕಲಿಬೇಕು, ಯಾತಕ್ಕೋಸ್ಕರ ಕಲಿಬೇಕು? ಕಾರಣ ಸ್ಪೆಲ್ಲಿಂಗ್ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ನೋಡಿ, ಕನ್ನಡ ಇಸ್ ಎ ಫೋನಿಕ್ ಲ್ಯಾಂಗ್ವೇಜ್. ಆದರೆ ಇಂಗ್ಲೀಷ್ ಇಸ್ ನಾಟ್ ಎ ಫೋನಿಕ್ ಲ್ಯಾಂಗ್ವೇಜ್. ಅಂದರೆ ಶಬ್ದ ಹೇಗಿರುತ್ತೋ ಹಾಗೇ ಬರವಣಿಗೆ ಇರಲ್ಲ. ಯಾವುದರಲ್ಲಿ? ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹೇಗಿರುತ್ತೆ? ಕನ್ನಡದಲ್ಲಿ ಒಂದು ಅಕ್ಷರ ಇದ್ದರೆ ಆ ಅಕ್ಷರಕ್ಕೆ ಒಂದು ಶಬ್ದ ನಾವು ಓದಿರ್ತೀವಿ, ಅದೇ ಶಬ್ದ ಕನ್ನಡದಲ್ಲಿರುತ್ತೆ. ಸೊ ಆಬ್ವಿಯಸ್ಲಿ ಕನ್ನಡ ಇಸ್ ಎ ಫೋನಿಕ್ ಲ್ಯಾಂಗ್ವೇಜ್. ಫೋನಿಕ್ ಲ್ಯಾಂಗ್ವೇಜ್ ಅಂದರೆ ಶಬ್ದಬದ್ಧವಾದ, ಶಬ್ದದಿಂದ ಕೂಡಿರುವಂತಹ. ಆದರೆ ಇಂಗ್ಲೀಷ್ ಏನಾಗಿದೆ ಅಂದರೆ ಸ್ಪೆಲ್ಲಿಂಗನ್ನು ಜೋಡಿಸ್ಬಿಟ್ಟು ನಾವು ಒಂದೊಂದು ಶಬ್ದ ಮಾಡ್ತಾ ಇರೋದ್ರಿಂದ ಸ್ಪೆಲ್ಲಿಂಗ್ ಯಾವ ಥರ ಬರಬೇಕು, ಒಂದು ಸ್ಪೆಲ್ಲಿಂಗ್ ಆದಮೇಲೆ ಇನ್ನೊಂದು ಸ್ಪೆಲ್ಲಿಂಗ್, ಅದೆರಡು ಸೇರಿದಾಗ ಯಾವ ಥರ ಬರಬೇಕು ಅನ್ನೋದನ್ನು ಶಬ್ದದ ಮೂಲಕ ನೋಡೋಕೆ ಹೋದಾಗ ಅದು ಕನ್ಫ್ಯೂಸ್ ಆಗುತ್ತೆ, ಬಹಳಷ್ಟು ಗೊಂದಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಕಲಿಯೋದು ಕಡ್ಡಾಯ. ಸೊ ಈ ವಿಡಿಯೋದಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ 4ನೇ, ಈ ಹಿಂದೆ ನಾನು 3 ವೀಡಿಯೋಸ್ ಮಾಡಿದ್ದೇನೆ, ಆ ವಿಡಿಯೋಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಲಿಂಕ್ ಇರುತ್ತೆ, ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಈಗ ನಾವು ಸ್ಪೆಲ್ಲಿಂಗ್ ರೂಲ್ 4ನೇ ರೂಲನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಸೊ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ. ಆಮೇಲೆ ನಿಮಗೇನೇ ಸಂದೇಹವಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಆದಷ್ಟು ಈ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡತಕ್ಕದ್ದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ 4 ಏನು ಹೇಳುತ್ತೆ ಈ ರೂಲ್ ನೋಡಿ. ಐ ಬಿಫೋರ್ ಇ ಅನ್ಲೆಸ್ ಫಾಲೋಡ್ ಬೈ ಸಿ. ನಾನು ಹೇಳ್ತೀನಿ ಏನಂತ. ಇದು ಇ. ಓಕೆ, ಐ ಬಿಫೋರ್ ಇ ಅನ್ಲೆಸ್ ಫಾಲೋಡ್ ಬೈ ಸಿ. ಅಂದರೆ ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ಲೆಸ್ ಅಂದರೆ ಸಿಯನ್ನು ಹೊರತುಪಡಿಸಿ. ಈಗಿಂತ ಮುಂಚೆ ಐ ಬರಬೇಕು, ಸಿಯನ್ನು ಹೊರತುಪಡಿಸಿ. ಸಿ ಬಂದಾಗ ಮಾತ್ರ ಅದು ಚೇಂಜ್ ಆಗುತ್ತೆ ಅಂತ ಈ ರೂಲ್ ಹೇಳುತ್ತೆ. ಉದಾಹರಣೆ ನೋಡಿ, ಏನು ಹೇಳುತ್ತೆ ಅಂದರೆ, ಈ ರೂಲ್ ಏನು ಹೇಳುತ್ತೆ ಅಂದರೆ, ಐ ಬಿಫೋರ್ ಇ. ಇಲ್ಲೇನಿದೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಚೀವ್, ಸಾಧನೆ ಮಾಡೋದು. ಓಕೆ, ಇಲ್ಲೇನಿದೆ, ಐ ಬಿಫೋರ್ ಇ ಇದೆ. ಐ ಇಲ್ಲಿದೆ ಅಲ್ವಾ? ಐ ಇಲ್ಲಿದೆ. ಐ ಆದಮೇಲೆ ಇ ಬಂದಿದೆ. ಅಂದರೆ ಐ ಬಿಫೋರ್ ಇ. ಬಿಫೋರ್ ಅಂದರೆ ಮುಂಚೆ. ಐ ಬಿಫೋರ್ ಇ. ಐ ಬಿಫೋರ್ ಇ, ಈಗಿಂತ ಮುಂಚೆ ಐ. ಸೊ ಐ ಬಿಫೋರ್ ಇ, ಈಗಿಂತ ಮುಂಚೆ ಐ ಅಂತ ಹೇಳಬೇಕು. ಓಕೆ, ಸೊ ಇಲ್ಲಿ ನೋಡಿ, ಅಚೀವಲ್ಲಿ ಇ ಆಮೇಲೆ ಬಂದಿದೆ, ಐ ಆದಮೇಲೆ ಇ ಬಂದಿದೆ. ರೈಟ್. ಹಾಗೆಯೇ ಫೈಯಲ್ಲಿ ನೋಡಿ, ಇ ನಂತರ ಬಂದಿದೆ, ಆಮೇಲೆ ಐ ಬಂದಿದೆ. ಅಲ್ಲ, ಕ್ಷಮಿಸಿ, ಐ ಫಸ್ಟ್ ಬಂದಿದೆ, ಈ ನಂತರ ಬಂದಿದೆ. ಓಕೆ, ಹಾಗೆಯೇ ಫೀಲ್ಡ್ ಅಂದರೆ ಮೈದಾನ. ಸೊ ಇಲ್ಲಿ ಇ ಆಮೇಲೆ ಬಂದಿದೆ, ಐ ಫಸ್ಟ್ ಬಂದಿದೆ, ಐ ಇ. ಸೊ ಐ ಬಿಫೋರ್ ಇ. ಓಕೆ, ಫ್ಲೈಸ್, ಇ ಆಮೇಲೆ ಬಂದಿದೆ, ಫಸ್ಟ್ ಐ ಬಂದಿದೆ. ಓಕೆ, ನೆಕ್ಸ್ಟ್ ಶೀಲ್ಡ್. ಇಲ್ಲಿ ಈ ಕಾರನೇ ಬರುತ್ತೆ ಎಲ್ಲದರಲ್ಲೂ, ಕೆಲವುದ್ರಲ್ಲಿ ಮಾತ್ರ ಐ ಕಾರ ಬರುತ್ತೆ. ಉದಾಹರಣೆಗೆ ಇಲ್ಲಿ ಫ್ಲೈಸ್ ಅಂತ ಇದೆ, ಇಲ್ಲಿ ಶೀಲ್ಡ್ ಅಂತ ಇದೆ. ಓಕೆ, ಫ್ಲೈಸ್, ಶೀಲ್ಡ್. ರೈಟ್. ಓಕೆ, ಇಲ್ಲಿ ಆ ಫ್ಲೈಸ್ ಅದು ಬೇರೆ ರೂಲ್ ನಾನು ಹೇಳಿದ್ದೀನಿ ಅನಿಸುತ್ತೆ ನಿಮಗೆ. ರೂಲ್ ನಂಬರ್ 1 ಅಥವಾ ರೂಲ್ ನಂಬರ್ 2 ಅಲ್ಲಿರಬೇಕು ಅದು. ಇಲ್ಲಿ ಐ ಯಾಕೆ ಬರುತ್ತೆ, ಇಲ್ಲಿ ಇ ಯಾಕೆ ಬರುತ್ತೆ ಅಂತ. ಓಕೆ, ಇಲ್ಲಿ ಇದು ನೋಡಿ, ಶೀಲ್ಡ್ ಆಯಿತು. ಕ್ರೈಟ್. ಓಕೆ, ಐ ಇ, ಈಗಿಂತ ಮುಂಚೆ ಐ ಬಂದಿದೆ, ಅಂದರೆ ಐ ಆದಮೇಲೆ ಇ ಬಂದಿದೆ. ಸೊ ಐ ಬಿಫೋರ್ ಇ. ಇಲ್ಲಿ ನೋಡಿ, ರಿಲೀಫ್. ಇವೆಲ್ಲ ಉದಾಹರಣೆಗಳು. ಗ್ರೀಫ್. ಓಕೆ, ಐ ಬಿಫೋರ್ ಇ. ಐ ಈಗಿಂತ ಮುಂಚೆ ಐ. ಬಿಫೋರ್ ಅಂದರೆ ಮುಂಚೆ, ಹಿಂದೆ. ಓಕೆ, ಇದು ಏಲಿಯನ್. ನೆಕ್ಸ್ಟ್ ನೋಡಿ, ಬಿಲೀವ್. ಈ ಪದದ ಏನು ತಲೆ ಕೆಡಿಸ್ಕೋಬೇಡಿ, ಇದ್ರ ಬಗ್ಗೆ ಏನು ಮೀನಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್
ಒಂದು ವರ್ಡ್ ಈ ಥರ ಇದೆ, ಅದರಲ್ಲಿ ಐ ಇ ಬಂದಿದೆ, ಅದು ಯಾಕೆ ಅನ್ನೋದು ಈ ರೂಲ್ ಹೇಳುತ್ತೆ. ಅಷ್ಟು ತಿಳ್ಕೊಳ್ಳಿ ಈಗ. ಓಕೆ, ನೆಕ್ಸ್ಟ್ ನೋಡಿ, ಥೀಫ್. ಉದಾಹರಣೆಗಳಷ್ಟೇ. ಥೀಫ್, THIEF, ಐ ಬಿಫೋರ್ ಇ. ಮೂವಿ ನೋಡಿ, ಮೂವಿ, MOVIE, IE. ಓಕೆ, ನೆಕ್ಸ್ಟ್ ಫ್ರೈಸ್. ಫ್ರೈಸ್, ಫ್ರೈಸ್, ಫ್ರೆಂಚ್ ಫ್ರೈಸ್. ಫ್ರೈ ಏನು ಮಾಡಿರ್ತೀವಿ, ಫ್ರೈಸ್, ಚಿಪ್ಸ್, ಫ್ರೈಸ್. ಓಕೆ, ನೆಕ್ಸ್ಟ್ ನೋಡಿ, ಪೀಸ್. ಪೀಸ್, PIEC. ಆಲ್ಮೋಸ್ಟ್ ಎಲ್ಲ IEನೇ ಬರುತ್ತೆ ಎಕ್ಸೆಪ್ಟ್ ಸಿ. ಅಂದರೆ ಇಲ್ಲೆಲ್ಲಾದರೂ ಸಿ ಬಂದರೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸಿ ಬಂದರೆ ಇದು ಚೇಂಜ್ ಆಗುತ್ತೆ ಅಂತ ಈ ರೂಲ್ ಹೇಳುತ್ತೆ. ಓಕೆ, ಅಲ್ಲಿವರೆಗೆ IE ಅಂತಲೇ ಇರಬೇಕು. ಸೊ ಲೈ, ಲೈ ಅಂದರೆ ಸುಳ್ಳು. ಓಕೆ, ಟೈ, ಟೈ ಅಂದರೆ ಟೈ. ಓಕೆ, ಕಟ್ಟುವ ಟೈ. ಚೀಫ್, ಚೀಫ್, ಚೀಫ್ ಮಿನಿಸ್ಟರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, CEO. ಸೊ ಚೀಫ್, ಚೀಫ್. ಓಕೆ, ಗೊತ್ತಾಯ್ತಲ್ಲ ಸ್ನೇಹಿತರೆ? ಅಷ್ಟೇ, ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಇದನ್ನು ರೂಲ್ ನೀವು ಬೈ ಹಾರ್ಟ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ಐ ಬಿಫೋರ್ ಇ ಅನ್ಲೆಸ್ ಫಾಲೋಡ್ ಬೈ ಸಿ. ಐ ಬಿಫೋರ್ ಇ ಅನ್ಲೆಸ್ ಫಾಲೋಡ್ ಬೈ ಸಿ. ಈ ಅನ್ಲೆಸ್ ಫಾಲೋಡ್ ಬೈ ಸಿ ಇರಲಿ ಸದ್ಯಕ್ಕೆ, ಅದನ್ನು ಬಿಟ್ಬಿಡೋಣ. ಐ ಬಿಫೋರ್ ಇ ಅಂತಲೇ ನೀವು ನೋಡಿ, ಐ ಬಿಫೋರ್ ಇ ಅಂತ ನೀವು ಏನು ಬೈ ಹಾರ್ಟ್ ಮಾಡಿದ್ರೆ ಸಾಕು. ಈಗ ಇವೆಲ್ಲ ಎಕ್ಸಾಂಪಲ್ಸ್: ಅಚೀವ್, ಫೈ, ಫೀಲ್ಡ್, ಫ್ಲೈಸ್, ಶೀಲ್ಡ್, ಕ್ರೈಡ್, ರಿಲೀಫ್, ಗ್ರೀಫ್, ಏಲಿಯನ್, ಬಿಲೀವ್, ಥೀಫ್, ಮೂವಿ, ಫ್ರೈಸ್, ಪೀಸ್, ಲೈ, ಟೈ, ಚೀಫ್. ಇದರಲ್ಲೆಲ್ಲ ಐಗಿಂತ ಐ ಆದಮೇಲೆ ಇ ಬಂದಿದೆ, ಅಂದರೆ ಈಗಿಂತ ಮುಂಚೆ ಐ ಬಂದಿದೆ. ಇದೇ ನೀವು ಫಾಲೋ ಮಾಡಬೇಕಾಗಿರೋದು. ಆದರೆ ನೋಡಿ, ಒಂದು ಎಕ್ಸೆಪ್ಷನ್ಸ್, ಒಂದಲ್ಲ ಸ್ವಲ್ಪ ಪದಗಳು ಎಕ್ಸೆಪ್ಷನ್ಸ್. ಎಲ್ಲ ರೂಲಲ್ಲೂ ಎಕ್ಸೆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸಿ, ಅಂದರೆ ಇವಿಷ್ಟನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲದಕ್ಕೂ ಈ ರೂಲ್ ಅಪ್ಲೈ ಆಗುತ್ತೆ ಅಂತ. 95%, ರೈಟ್? 100 ಪದಗಳಿದ್ದರೆ 5 ಪದಗಳು ಮಾತ್ರ ಬೇರೆ ಥರ ಇರ್ತವೆ. 95 ಪದಗಳು ಈ ರೂಲಿಗೆ ತಕ್ಕಂತೆ ಇರುತ್ತೆ ಅಂತ ಈ ರೂಲ್ ಹೇಳುತ್ತೆ. ಈ ರೂಲ್ ಅಲ್ಲ, ಎಲ್ಲ ರೂಲ್ಸು ಅದನ್ನೇ ಹೇಳೋದು. ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ ಇಂಗ್ಲೀಷಲ್ಲಿ. ಎಕ್ಸೆಪ್ಷನ್ಸ್ ಇಲ್ಲದೇ ಯಾವುದೂ ಇಲ್ಲ ಅನಿಸುತ್ತೆ, ರೂಲ್ ಕಷ್ಟ ಆಗುತ್ತೆ. ಓಕೆ, ಈಗ ನೋಡಿ ಎಕ್ಸೆಪ್ಷನ್ಸ್. ಎಲ್ಲ ರೂಲಲ್ಲೂ ನಾವು ಎಕ್ಸೆಪ್ಷನ್ ನೋಡೋಣ. ಎಕ್ಸೆಪ್ಷನ್ ನೀವು ಹೇಳಿದ್ರಲ್ಲ, ಈಗ ಐ ಆದಮೇಲೆ ಇ ಬರಬೇಕು ಅಂತ, ಎಕ್ಸೆಪ್ಟ್ ಸಿ. ಓಕೆ, ಸಿ ಬಂದಾಗ ಉಲ್ಟಾಗುತ್ತಿದ್ದು, ಐ ಆದಮೇಲೆ ಇ ಬರಬೇಕು ಅಂತ ಹೇಳಿದ್ರಿ ಅಂತ ನೀವು ಅನ್ಕೋತೀರಾ. ಬಟ್ ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಇ ಬಂದಿದೆ, ಸ್ಟಾರ್ಟಿಂಗಲ್ಲಿ ಇ ಬಂದಿದೆ ನೋಡಿ, EI, ಇಲ್ಲೂ EI, ಇಲ್ಲೂ EI. ಇದೇನು ಹೇಳ್ತೀರಾ, ಇದು ಬೇರೆ ಥರ ಇದೆಯಲ್ಲ ಅಂತ ನೀವು ಕೇಳಿದ್ರೆ, ಇದು ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸಿ, ಈ ಪದಗಳನ್ನು ಹೊರತುಪಡಿಸಿ ಈ ರೂಲು ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಆಯ್ದ, ಇದು ವಿಯರ್ಡ್. ವಿಯರ್ಡ್ ಅಂದರೆ ವಿಚಿತ್ರ. ಇದು ಹೈಟ್, ಹೈಟ್ ಅಂದರೆ ಎತ್ತರ. ಇದು ಐದರ್ ಅಂತ ಹೇಳ್ಬೋದು, ಅಥವಾ ಈದ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ರೂಲ್ ಅಪ್ಲೈ ಆಗಲ್ಲ, ಯಾಕೆಂದರೆ ಇಲ್ಲಿ ಮುಂಚೆ ಇ ಬಂದಿದೆ, ಅದಾದ ಮೇಲೆ ಐ ಬಂದಿದೆ. ಓಕೆ, ಕೆಲವು ಪದಗಳಲ್ಲಿ ಈ ಥರ ಇರುತ್ತೆ, ಕೆಲವಂದರೆ ಬಹಳಷ್ಟು ಏನಿರಲ್ಲ, ಸ್ವಲ್ಪ ಒಂದು ಮೈನಾರಿಟಿ ಅಂತ ಅಂದ್ಕೊಳ್ಳೋಣ. ಮೆಜಾರಿಟಿ ಏನು, ಈ ರೂಲ್ ಅಪ್ಲೈ ಆಗುತ್ತೆ. 95% ದಿಸ್ ರೂಲ್ ಅಪ್ಲೈ. ಓಕೆ, ಅದರ್ವೈಸ್ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ನ ನಾವು ಗಮನದಲ್ಲಿ ಇಟ್ಕೊಬೇಕು. ಏನಪ್ಪ ಇವ್ರು ಹಿಂಗೆ ಹೇಳಿದ್ರು, ಐ ಆದಮೇಲೆ ಇ ಬರಬೇಕು ಅಂತಾರೆ, ಇದರಲ್ಲಿ ವಿಯರ್ಡಲ್ಲಿ ನೋಡಿದ್ರೆ ಇ ಆದಮೇಲೆ ಐ ಬಂದಿದೆ ಅಂತ ಹೇಳಿದ್ರೆ ಅದು ಬೇರೆ ಥರ ಆಗುತ್ತೆ. ಈಗ ಇದನ್ನು ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ, ಈ ಸೆಕ್ಷನ್ ನೆನಪಲ್ಲಿ ಇಟ್ಕೋಬೇಕು ನೀವು, ಯಾಕೆಂದರೆ ನಾನು ನೆಕ್ಸ್ಟ್ ಸಿ ಬಗ್ಗೆ ಮಾಡ್ತೀನಿ. ಈಗ ಸಿ ಅಂದರೆ ಸಿ ಬಂದಾಗ ಫಸ್ಟ್ ಇ ಬರುತ್ತೆ, ಆಮೇಲೆ ಐ ಇದರಲ್ಲಿ ಬಂದಿದೆಯಲ್ಲ ಆ ಥರ ಬರುತ್ತೆ. ಎಕ್ಸೆಪ್ಟ್ ಸಿ, ಅದೇ ರೂಲ್ ಅದೇ ಹೇಳೋದು. ಸಿ ಬಂದರೆ ಉದಾಹರಣೆಗೆ ಫಸ್ಟ್ ನಾನೊಂದು ಗ್ಲಾನ್ಸ್ ಕೊಡ್ತೀನಿ. RECEIVE, ಇದು ರಿಸೀವ್. ಕಾಣಿಸ್ತಾ ಇದೆಯಾ? ರಿಸೀವಲ್ಲಿ ನೋಡಿ, ಸಿ ಆದಮೇಲೆ ಇ ಬಂದಿದೆ. ಈ ರೂಲ್ ಪ್ರಕಾರ ಇದು ಸರಿನೇ, ಯಾಕೆಂದರೆ ಅನ್ಲೆಸ್ ಸಿ ಬಂದರೆ ಮಾತ್ರ ಇದು ಚೇಂಜ್ ಆಗುತ್ತೆ, ಇಲ್ಲದೇ ಇದ್ದರೆ ಐ ಬಿಫೋರ್ ಇ ಅಂತ ಹೇಳುತ್ತೆ. ಸೊ ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ನನಗನ್ಸುತ್ತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಅರ್ಥ ಆಗದೇ ಇದ್ದಲ್ಲಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅರ್ಥ ಆಗದಿದ್ದಲ್ಲಿ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಅರ್ಥ ಆಗಿಲ್ಲ, ಇನ್ಯಾವ ಥರ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಇನ್ನೂ ಸಲೀಸಾಗಿ, ಇನ್ನೂ ಸುಲಭ, ಇನ್ನೂ ಸಿಂಪಲ್ಲಾಗಿ, ಇದಕ್ಕಿಂತ ಸಿಂಪಲ್ ಟ್ರೈ ಮಾಡ್ತೀನಿ.
ಆದರೆ ಇದನ್ನು ನೆನ್ಪಿಟ್ಕೋಬೇಕು. ಎಕ್ಸೆಪ್ಷನ್ಸ್ ಎಲ್ಲದರಲ್ಲೂ ಇರುತ್ತೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲಾದರೂ ಒಂದು ಪದ ಬಂದಿದ ತಕ್ಷಣ ಇದು ಯಾಕೆ ಈ ಥರ ಇದೆ, ಅವ್ರು ಹೇಳಿದ ರೂಲ್ ಈ ಥರ ಇರಲ್ವಲ್ಲ, ಎಕ್ಸೆಪ್ಷನ್ಸ್, ಅದನ್ನು ಎಕ್ಸೆಪ್ಷನ್ಸ್ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಯಾ, ಆಲ್ರೈಟ್. ಸೊ ಇಲ್ಲಿವರೆಗೂ ನನ್ನ ವೀಡಿಯೋವನ್ನು ತುಂಬ ತಾಳ್ಮೆಯಿಂದ ನೋಡಿದೆ, ಯಾಕೆಂದರೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಅವರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ. ಬಟ್ ಸ್ನೇಹಿತರೆ ನೋಡಿ, ನೀವು ಸ್ಪೆಲ್ಲಿಂಗ್ ರೂಲ್ಸನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಒಂದು 30-35 ಸ್ಪೆಲ್ಲಿಂಗ್ ರೂಲ್ಸ್ ಇದ್ದಾವೆ. ಸುಮ್ಮನೆ ಒಂದು ಸಲ ನೋಡಿದ್ರೆ ಸಾಕು, ಒಂದು ಸಲ ನಿಮಗೆ ಗಮನದಲ್ಲಿ ಈ ಥರ ಬಂದರೆ ಈ ಥರ ಬರುತ್ತೇನೋ ಅಂತ. ಅದನ್ನೇನು ಬೈ ಹಾರ್ಟ್ ಮಾಡಿ ಬರೀಬೇಕು, ಎಕ್ಸಾಮ್ ಏನು ಬರೀಬೇಕಾಗಿಲ್ಲ. ಜಸ್ಟ್ ಅದನ್ನು ತಿಳ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮುಂದೆ ಓದಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರಲ್ಲ, ಮತ್ತು ನೀವು ಆರಾಮಾಗಿ ಓದ್ತೀರಾ, ಈಸಿಯಾಗಿ ಓದ್ತೀರಾ. ಸ್ಪೆಲ್ಲಿಂಗ್ ರೂಲ್ಸ್ ಜೊತೆ ಫೋನೆಟಿಕ್ಸ್ ಅಲ್ಲ, ಫೋನಿಕ್ಸ್ ಕಲಿತ್ರೆ, ಫೋನಿಕ್ಸ್ ಅಂದರೆ ಏನು, ಲೈಕ್ ಅ, ಖ, ಇ, ಅ, ವ, ಇ, ಅಚೀವ್. ACHIEVE ಅಚೀವ್ ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಫೋನಿಕ್ಸಲ್ಲಿ ನೀವು ಓದಿದಾಗ ಏನಾಗುತ್ತೆ ಅಂದರೆ, ಫೋನಿಕ್ ಸೌಂಡ್ಸಲ್ಲಿ ಓದಿದಾಗ ಅದೇ ಅಂದರೆ ರಿಯಲ್ ಸೌಂಡಿಗೂ ಈ ಅಚೀವ್ ಅನ್ನೋ ಸೌಂಡಿಗೂ ನೀವು ಓದ್ತಾ ಇರೋ ಸೌಂಡಿಗೂ ಫೋನಿಕ್ ಸೌಂಡಿಗೂ ಬಹಳ ಸಾಮ್ಯತೆ ಇರುತ್ತೆ. ACHIEVE ಅಂತ ಅಚೀವ್ ಅಂತ ಹೇಳೋದಕ್ಕೂ ಫೋನಿಕ್ ಸೌಂಡಲ್ಲಿ ನೀವು ಕಲಿಯೋದಕ್ಕೂ ಭಾಳನೇ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಫೋನಿಕ್ಸ್ ವೀಡಿಯೋಸನ್ನು ಸಹ ನೋಡಿ. ನೀವು ಒಂದೊಂದು ಹಂತದಲ್ಲಿ ಮುಂದುವರಿತಾ ಹೋದಾಗ ಫೋನಿಕ್ಸ್ ವೀಡಿಯೋಸನ್ನು ಬಿಟ್ಬಿಡಬಾರ್ದು. ಇನ್ಯಾವುದೇ ಪದಗಳನ್ನು ನೀವು ಇಂಗ್ಲೀಷಲ್ಲಿ ಪ್ರೊನೌನ್ಸ್ ಮಾಡೋದಾದರೆ ಅದು ಫೋನಿಕ್ಸ್ ಸೌಂಡ್ಸಲ್ಲೇ ನೀವು ಪ್ರೊನೌನ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ವಿನಂತಿ. ರೈಟ್, ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವೀಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ಥರ ನನ್ನ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ, ಖಂಡಿತ ಇಷ್ಟವಾಗಿರುತ್ತೆ, ಇಷ್ಟವಾದಲ್ಲಿ ನೀವು ಇಷ್ಟವಾಗದಿದ್ರೂ ಒಂದು ಲೈಕ್ ಕೊಟ್ಬಿಡಿ. ಈ ವಿಡಿಯೋಸ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಿ. ಆ್ಯಂಡ್ ಏನೇ ಸಂದೇಹವಿದ್ದರೂ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನೇ ಸಂದೇಹವಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, anyway, thank you so much for watching video, and we'll meet in the next video. Until then, take care, bye bye.